ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. 3 ಸುದ್ದಿಗಳು ವಿಶ್ಲೇಷಣೆ, ಸುದ್ದಿಯ ಹಿಂದಿನ ಸುದ್ದಿಯನ್ನು ತಮಗೆ ತಲುಪಿಸುವ ಒಂದು ರೀತಿಯಲ್ಲಿ ವಿಶಿಷ್ಟ ವಿಭಿನ್ನ ಕಾರ್ಯಕ್ರಮ ಇದು. ಸೊ ಇವತ್ತು ಕೂಡ 3 ಸುದ್ದಿಗಳ ಜೊತೆಗೆ ಬಂದಿದ್ದೇನೆ. ಮೊದಲ ಸುದ್ದಿ ಇದು ರಾಜಕಾರಣಿಗಳ ನಂಬಿಕೆಗೆ ಸಂಬಂಧಪಟ್ಟ, ಹಾಗೆಯೇ ಹವ್ಯಾಸ ಕೂಡ. ಇದ್ರ ಬಗ್ಗೆ ನಾನು ಮಾತನಾಡೋದಕ್ಕೆ ಬಹಳ ಮುಖ್ಯವಾದ ಕಾರಣ, ನಿನ್ನೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಿರುವ ಒಂದು ಮಾತು. ಆ ಮಾತು ಹೇಳ್ತೀರ ಅದೇನು ಅನ್ನೋದು. ಸೊ ಹಾಗಿದ್ರೆ ಸಿದ್ದರಾಮಯ್ಯನವರ ನಂಬಿಕೆ ಏನು? ಅವರ ನಂಬಿಕೆ ಬದಲಾಯಿತಾ, ಅಥವಾ ಅವರು ಬೇರೆಯವರ ನಂಬಿಕೆಯನ್ನು ತಮ್ಮ ನಂಬಿಕೆ ಅಂತ ಒಪ್ಕೊಂಡಿದ್ದಾರೆ? ಹೀಗೆ ಹಲವು ಪ್ರಶ್ನೆಗಳಿವೆ. ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಈ ರಾಜಕಾರಣಿಗಳಿಗೆ ಒಂಥರ ವಿಚಿತ್ರ ವಿಶೇಷ ನಂಬಿಕೆಗಳಿರ್ತವೆ. ಹಾಗೆ ಒಂದೆರಡು ನನಗೆ ನೆನಪಾಗ್ತಾ ಇದೆ, ಅದನ್ನು ತಮಗೆ ಹೇಳಿಬಿಟ್ಟು ನಾನು ಸಿದ್ದರಾಮಯ್ಯನವ್ರ ಕಡೆ ಬರ್ತೀನಿ. ನಾನು ನೋಡಿದ ಮುಖ್ಯಮಂತ್ರಿಗಳಲ್ಲಿ ಆರ್ ಗುಂಡೂರಾವ್ ಅವರು ಎಂಥ ವಿಚಿತ್ರ ಹವ್ಯಾಸ ಇತ್ತು ಅವರಿಗೆ ಅಂತ ಅಂದರೆ, ಸಿಟ್ಟು ಬಂದರೆ ಅವ್ರು ಹೋಗ್ಬಿಟ್ಟು ಗೋಡೆಗೆ ತಲೆ ಹೊಡ್ಕೊತಾ ಇದ್ರು. ಅವರು ಚುನಾವಣೆಯಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಅವತ್ತು ನನಗೆ ಹೇಳಿದ್ರು, ಬರೋದಕ್ಕೆ ಬೆಳಗ್ಗೆನೇ ಫೋನ್ ಮಾಡಿಸಿದ್ರು. ಅವರ ಸೆಕ್ರೆಟರಿ ಪ್ರಸಾದ್ ಅಂತಿದ್ರು, ಅವ್ರು ಕರೆದ್ರು, ಅರ್ಜೆಂಟ್ ನೋಡಬೇಕಂತೆ ಅಂತ. ನಾನು ಗುಂಡೂರಾವ್ ಮನೆಗೆ ಹೋದರೆ ಅವ್ರ ಮನೆ ಮಾಡಿ ಮೇಲೆ ತಲೆಯನ್ನು ತೆಗೆದು ಗೋಡೆಗೆ ಹೊಡ್ಕೊತಾ ಇದ್ದೆ. ಸಾರ್ ಅಂದ ಏನು, ಇಲೆಕ್ಷನ್ ಸೋತ ನೋವು, ಸಿಟ್ಟು ಬೇಸರ ಆದರೆ ಸ್ವಲ್ಪ ನಾನು ಹೀಗೆ ಅಂತ. ಇನ್ನು ಎಸ್.ಎಂ. ಕೃಷ್ಣ, ಭಾಳ ಜನ ಅವರು ವಿದೇಶದಲ್ಲಿ ಶಿಕ್ಷಣ ಪಡೆದವರು. ಅವರಿಗೆ ಮೂಢನಂಬಿಕೆ, ಇನ್ನೊಂದು ನಂಬಿಕೆ ಇದೆಯಾ ಇಲ್ವಾ ಅನ್ನೋದು ಭಾಳ ಜನರಿಗೆ ಗೊತ್ತಿರೋ ಸರ್. ನೋಡಿದ್ರೆ ಈ ಸೋ ಸೊಫಿಸ್ಟಿಕೇಟೆಡ್ ಮ್ಯಾನ್ ಅಂತ. ಅವರು ಒಂಥರ ಅವರ ಬಟ್ಟೆ ಹಾಕೋದ್ರಲ್ಲಿ ಅವರ ಇಡೀ ಕಲ್ಚರೇ ವಿದೇಶಿ ಅಂತ. ಆದರೆ ಅವರ ನಂಬಿಕೆ ಭಾರತೀಯವ, ಅವರು ಮೂಢನಂಬಿಕೆ ಇತ್ತ, ಅದನ್ನು ನಿಮ್ಗೆ ಹೇಳ್ತೀನಿ. ಸೊ ಹೇಗಿದ್ರು ಅವರು ಅಂದರೆ, ನಾನು ಒಂದು ದಿನ ನಾನು ಅವ್ರ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಬ್ರಿಗೇಡ್ ರೋಡ್ ಕ್ರಾಸ್ ಮಾಡ್ತಾಯಿದ್ದೆ. ಆಗ ಇದ್ದಕ್ಕಿದ್ದಾಗ ಒಂದು ಕಾರ್ ಬಂತು. ನೋಡ್ತೀನಿ, ಸುಂದರವಾದ ಒಂದು ಟೀ ಶರ್ಟ್ ಹಾಕಿದಂಥ ಮುಖ್ಯಮಂತ್ರಿಗಳು. ಏನ್ರಿ ಅಂತ ಅಂದರು. ಇಟ್ ವಾಸ್ ಶಾಕಿಂಗ್ ಟು ಮೀ. ಸೊ ಎಲ್ಲೋ ಹೊರಟಿದ್ರು ಅವರಿಗಿದ್ದಂಥ ನಂಬಿಕೆ ಯಾವುದು ಗೊತ್ತಾ? ಅವರು ಬಹಳಷ್ಟು ಸಂದರ್ಭಗಳಲ್ಲಿ ಅವರು ನಂಬುತ್ತಾ ಇದ್ದದ್ದೇನು, ಜ್ಯೋತಿಷ್ಯವನ್ನು ಅವ್ರು ನಂಬ್ತಿದ್ರು ಅಂದರೆ ನೀವು ನಂಬ್ತೀರಾ? ಎಸ್. ಅವರಿಗೆ ವಾಸ್ತು ಬಗ್ಗೆ ನಂಬಿಕೆ. ಒಂದು ಸಲ ಏನಾಯಿತು ಅಂದರೆ, ಅವರ ಮುಖ್ಯಮಂತ್ರಿಯ ಜಾಗ ತಪ್ಪೋಯ್ತು, ಅವ್ರಿಗೆ ಆಗಬೇಕಾಗಿತ್ತು. ಅವತ್ತು ಭಾಳ ದುಃಖದಲ್ಲಿದ್ದರು. ರಾತ್ರಿ ನನಗೆ ಅವತ್ತು ಫೋನ್ ಮಾಡಿದ್ರು. ಅವ್ರು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿದ್ದರು, ಬನ್ನಿ ಅಂತೇಳಿ ದುಃಖ ವ್ಯಕ್ತಪಡಿಸಿದ್ರು. ಹೋಗಿದ್ದೆ ನಾನು. ಸೊ ಅವರಿಗೆ ಒಬ್ಬ ಪತ್ರಕರ್ತ ಕಮ್ ಜ್ಯೋತಿಷಿ ತಲೆ ಕೆಟ್ಟು, ಸಾರ್ ನೀವು ಮುಖ್ಯಮಂತ್ರಿ ಆಗದೇ ಇರೋದಕ್ಕೆ ಭಾಳ ಮುಖ್ಯ ಕಾರಣ ಏನು ಗೊತ್ತಾ? ನಿಮ್ಮನೆ ವಾಸ್ತು ಸರಿ ಇಲ್ಲ. ಅವ್ರಿಗೆ ಹೌದೇನೋ ಅನ್ನಿಸ್ತು. ಸೊ ಫಾರಿನ್ ಎಜುಕೇಟೆಡ್ ಮ್ಯಾನ್ ಏನು ಅಂದರು, ಸರ್ ನೀವು ಕೂತ್ಕೊಂಡು ಜಾಗ ಚೇಂಜ್ ಮಾಡಬೇಕು ಸರ್, ಸ್ವಲ್ಪ ಈ ಕಡೆ ಹಾಕಿ ಹೀಗೆ ತಿರುಗಿ ನಿಂತ್ಕೊಳ್ಳಿ ಅಲ್ಲಿ. ಸರಿ, ಮನೆ ಗೋಡೆ ಬಾಗಿಲು ಚೇಂಜ್ ಮಾಡಿಸ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಮುಖ್ಯಮಂತ್ರಿ ಆಗಲೇ ಇಲ್ಲ. ಮತ್ತು ಆ ಜ್ಯೋತಿಷಿ ಪತ್ರಕರ್ತರು ಇನ್ನೊಂದು 15 ದಿವಸದ ಮೇಲೆ ಹೋದರು, 1 ತಿಂಗಳ ಮೇಲೆ ಹೋದರು. ಇಲ್ಲ ಸರ್, ಇನ್ನೊಂದು ಇದಾಗಿದೆ. ಅದು ಆ್ಯಕ್ಚುಲಿ ಸರ್ಕಾರಿ ಬಂಗಲೆ. ನೀವು ಈ ಶಿವಾನಂದ ಸ್ಟೋರ್ಸ್ ಇದೆ ನೋಡಿ, ಅದಂತೂ 7 ಮಿನಿಸ್ಟರ್ ಕ್ವಾರ್ಟರ್ಸ್ ಇದೆ. ಅದರಲ್ಲಿ ಎಸ್.ಎಂ. ಕೃಷ್ಣ ಇದ್ದುದು 3ನೇ ಮನೆ. ನೀವು ಈ ಕಡೆಯಿಂದ ಹೋದರೆ 3ನೇ ಮನೆಯಲ್ಲಿ ಎಸ್.ಎಂ. ಕೃಷ್ಣ ಇದೆ. ಏನು ಮಾಡಬೇಕು ಹಾಗಿದ್ರೆ? ಸೊ ಹೇಳಿದ್ರು, ಆ ಕಡೆ ಇರುವಂತಹ ಬಾಗಿಲು ಚೇಂಜ್ ಮಾಡಬೇಕು. ಸರಿ, ಓಕೆ ಅಂದ್ಕೊಂಡು ಕೃಷ್ಣ ಬಾಗಿಲು ಚೇಂಜ್ ಮಾಡಿದ್ರು. ಮುಖ್ಯಮಂತ್ರಿ ಆಗಲೇ ಇಲ್ಲ. ಅದಾದ ಮೇಲೆ ಅದೇ ಜ್ಯೋತಿಷಿ ಇನ್ನೊಂದು ಸಲಹೆ ಕೊಟ್ಟರು. ಸಾರ್ ಏನಿಲ್ಲ, ನಿಮ್ಮ ಮನೆ ಬಾಗಿಲು ಎಂಟ್ರೆನ್ಸ್ ಇದೆ ನೋಡಿ, ಅಲ್ಲಿ ಇನ್ನೇನೋ ಒಂದು ಸಣ್ಣ ಕಟ್ಟಡ ಇರಬೇಕು, ಹಾಗಿದ್ರೆ ನೀವು ಮುಖ್ಯಮಂತ್ರಿ ಆಗಿಬಿಡ್ತೀರಿ. ಸರಿ ಓಕೆನಪ್ಪ ಅಂತ ಹೇಳ್ಬಿಟ್ಟು ಅವರು ಈ ಪೊಲೀಸರು ಕಾಯೋದಕ್ಕೆ ಅನ್ನೋದಕ್ಕೇ ಒಂದು ಶೆಡ್ ಟೈಪ್ ಕಟ್ಟಡ ಕಟ್ಟಿದ್ರು. ಆದರೂ ಅವಳು ಮುಖ್ಯಮಂತ್ರಿ ಆಗಲಿಲ್ಲ. ನಂತರ ಮುಖ್ಯಮಂತ್ರಿ ಆದ ಹೊತ್ತಿಗೆ ಅವರ ಸರ್ಕಾರಿ ಬಂಗಲೆಯನ್ನು ಬಿಟ್ಟಿದ್ರು. ಸೊ ಹೀಗೆ ಹಲವು ಮುಖ್ಯಮಂತ್ರಿಗಳಿಗೆ ಇಂಥ ವಿಚಿತ್ರ ಹವ್ಯಾಸಗಳಿರ್ತವೆ. ಈಗ ನಾನು ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಬರ್ತೀನಿ. ಯಾಕೆಂದರೆ ಅವರು ಮೊನ್ನೆ ಸದನದಲ್ಲಿ ಹೇಳಿದ ಮಾತು, ಅದು ಚರ್ಚೆಗೆ ಗ್ರಾಸವನ್ನು ಒದಗಿಸಿದ. ಜೊತೆಗೆ ಸಿದ್ದರಾಮಯ್ಯ ಬದಲಾದರ, ಸಿದ್ದರಾಮಯ್ಯ ಈಗ ಜ್ಯೋತಿಷ್ಯವನ್ನು ನಂಬ್ತಾರಾ, ಇಂಥ ಪ್ರಶ್ನೆಗಳು ಬರ್ತವೆ. ಯಾಕೆಂದರೆ
ಅವರು ಏನು ಮುಂಗಡ ಪತ್ರದ ಮೇಲಿನ ಚರ್ಚೆಗೆ ಉತ್ತರವನ್ನು ಕೊಡ್ತಿದ್ದಂಥ ಸಂದರ್ಭ. ಆಗ ಪ್ರತಿಪಕ್ಷದ ನಾಯಕ ಅಶೋಕ್ ಅವರಂದರು, ನೀವು ಬಜೆಟನ್ನು ಕೂಡ ರಾಹುಕಾಲ ನೋಡಿ ಅದು ಆದಮೇಲೆ ಮಂಡಿಸಿದಿರಿ ಹೌದಾ ಅಂತ. ಸಿದ್ದರಾಮಯ್ಯ ಹಿಂಜರಿಲಿಲ್ಲ. ಸೊ ಸಿದ್ದರಾಮಯ್ಯ ತಕ್ಷಣ ಹೇಳಿದ್ದು, ಹೌದು, ನಾನು ರಾಹುಕಾಲ ಕಳೆದ ಮೇಲೆ ಬಜೆಟನ್ನು ಮಂಡಿಸಿದೆ. ಇಟ್ ವಾಸ್ ಶಾಕಿಂಗ್. ಸಿದ್ದರಾಮಯ್ಯ ಮೂಢನಂಬಿಕೆಯಿಂದ ದೂರ ಉಳಿದವರು, ಅವರಿಗೆ ಮೂಢನಂಬಿಕೆ ಇಲ್ಲ, ಅವರಿಗೆ ಗಿಳಿಶಾಸ್ತ್ರ ಇದೆ, ಈ ಜ್ಯೋತಿಷ್ಯ ಎಲ್ಲ ನಂಬಲ್ಲ ಅಂತ ನಂಬಿಕೊಂಡವರಿಗೆ ಇದು ಆಘಾತ ಉಂಟು ಮಾಡಿತ್ತು. ಅದಕ್ಕೆ ಅವ್ರು ಕೊಟ್ಟ ಕಾರಣ ಏನು ನೋಡಿ, ಮನೆಯವರು ನಿಮ್ಮಂಥವ್ರು ಹೇಳಿದ ಮೇಲೆ ಕೇಳಬೇಕಲ್ಲ ಅಂತ. ಹಾಗಿದ್ರೆ ಇದು ಇಷ್ಟು ಸರಳವಾಗಿದೆಯಾ? ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಯಾವತ್ತೂ ಕೂಡ ಕಾಂಪ್ರಮೈಸ್ ಮಾಡಿಕೊಂಡವರಲ್ಲ. ಯಾವುದೇ ಕಾಂಪ್ರಮೈಸ್ ಇಲ್ಲದ ಸಿದ್ದರಾಮಯ್ಯ ಈಗ ಕಾಂಪ್ರಮೈಸ್ ಮಾಡಿಕೊಂಡಿದ್ದೆ ಯಾಕೆ? ತಮ್ಮ ರಾಜಕೀಯ ಬದುಕಿನ ಕೊನೆಯ ಘಟ್ಟದಲ್ಲಿ ಅವರಿಗೂ ಈ ದೈವ ನಂಬಿಕೆ ಪ್ರಾರಂಭ ಆಯಿತು. ಭಾಳ ಜನಿಗಾಗುತ್ತೆ. ಸಿದ್ದರಾಮಯ್ಯ ಹಣೆ ಮೇಲೆ ಕುಂಕುಮ ಇಟ್ಕೊಂಡಿದ್ರು, ತಪ್ಪಲ್ಲ ಅವ್ರ ನಂಬಿಕೆ. ದಿವಸ ಇನ್ನೆಲ್ಲೋ ಅಂಗಿ ಬಿಚ್ಕೊಂಡು ಯಾವುದೋ ಸ್ವಾಮೀಜಿ ನೋಡೋಕ್ಕೆ ಹೋಗಿದ್ರು, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಒಬ್ಬರ ನಂಬಿಕೆ ಏನಿದೆ, ಆ ನಂಬಿಕೆ ಬದಲಾದರೆ ಯಾಕೆ ಅನ್ನೋದಷ್ಟೇ ನನ್ನ ಪ್ರಶ್ನೆ. ಕರ್ನಾಟಕದಲ್ಲಿ ಮೂಢನಂಬಿಕೆ ನಿಷೇಧ ಕಾನೂನನ್ನು ತರೋದಕ್ಕೆ ಮುಂದಾಗಿದ್ದಂಥ ಸಿದ್ದರಾಮಯ್ಯ ಈಗ ರಾಹುಕಾಲ ಗುಳಿಕಾಲ ಅಂತ ನಂಬುತ್ತಾರೆ ಅಂತಾದರೆ ಇದನ್ನು ನಾವು ಹೇಗೆ ವಿಶ್ಲೇಷಣೆ ಮಾಡೋದು? ಒಂದು, ಅವರು ಈ ಮೂಢನಂಬಿಕೆಯ ಕಾನೂನನ್ನು ತಂದಿದ್ದು ಇದೇನಿದೆ ಅದು ಅವರ ಮನಸ್ಸಿಗೆ ವಿರುದ್ಧವಾಗಿ ಅಂತ ಹೇಳೋಣ, ಅಥವಾ ಇಂತಹ ಕಾನೂನು ತಂದುಬಿಟ್ಟು ಬೇರೆಯವ್ರ ಹತ್ರ ಮೂಢನಂಬಿಕೆ ಬೇಡಪ್ಪ ಅಣ್ಣಯ್ಯ ಅಂತ ಹೇಳ್ಬಿಟ್ಟು ನೀವು ರಾಹುಕಾಲ ನೋಡಿ ಬಜೆಟ್ ಮಂಡಿಸ್ತಾರೆ ಅಂತಾದರೆ ಅದನ್ನು ವಿಶ್ಲೇಷಿಸೋದು. ಸಿದ್ದರಾಮಯ್ಯ ಬದಲಾದರ, ಅಥವಾ ಸಿದ್ದರಾಮಯ್ಯನವರ ಮೂಲ ಗುಣ ಅದೇ ಆಗಿತ್ತ, ಅಥವಾ ವಯಸ್ಸಿನ ಪ್ರಭಾವನ? ಭಾಳಷ್ಟು ಜನಕ್ಕೆ ಹಾಗೆ ಆಗುತ್ತೆ. ನಾನು ನೋಡಿದಾಗ ಭಾಳಷ್ಟು ವೈಚಾರಿಕರು ಏನಿದ್ದಾರೆ, ಒಂದು 60 ವರ್ಷ ದಾಟಿದ ಮೇಲೆ ಸಾವಿನ ಭಯ ಕಾಡೋಕ್ಕೆ ಶುರುವಾದರೆ ಹಲವು ರೀತಿಯ ಭಯಗಳು ಮನುಷ್ಯನಿಗೆ ಕಾಡ್ತಾ ಇರ್ತವೆ. ಒಂದು ಸಾವಿನ ಭಯ ಇರುತ್ತೆ, ಇನ್ನೊಂದು ಅಧಿಕಾರವನ್ನು ಕಳೆದುಕೊಳ್ಳುವ ಭಯ ಇರುತ್ತೆ, ಯೌವನ ಕಳೆದು ಹೋದ ಭಯ ಇರುತ್ತೆ. ಹೀಗೆ ಆ ಭಯಕ್ಕೆ ಹಲವು, ಅದೊಂದು ಭಯ ಅನ್ನೋದೊಂದು ಮರ ಆದರೆ ಅದಕ್ಕೆ ಹಲವು ರೀತಿಯ ಟೊಂಗೆಗಳು. ಈಗ ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನು ಕಳೆದುಕೊಳ್ಳೋ ಭಯ ಇದೆಯಾ? ಯಾಕವರು ದೇವಸ್ಥಾನಕ್ಕೆ ಹೋಗೋದನ್ನು, ನಾನದು ವಿರೋಧನೆ ಮಾಡ್ತಾಯಿಲ್ಲ, ಐ ಆಮ್ ವೆರಿ ಮಚ್ ಕ್ಲಿಯರ್ ಆಗ್ಬಿಡ್ತಾ ಇದೆ. ಬಟ್ ಅವ್ರ ಸ್ಟ್ಯಾಂಡ್ ಬದಲಾಗಿದ್ದು ಯಾಕೆ? ಮಹಾನ್ ವಿಚಾರವಾದಿಯಾಗಿ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಶಿಷ್ಯ ಅಂತ ಹೇಳಿದುಕೊಳ್ಳುವ ಸಿದ್ದರಾಮಯ್ಯ ಈಗ ಇದ್ದಕ್ಕಿದ್ದ ಹಾಗೆ ರಾಹುಕಾಲ ಗುಳಿಕಾಲ ಅಂತ ಹೇಳೋದಕ್ಕೆ ಶುರು ಮಾಡಿದರೆ ನಾಳೆ ಗಿಳಿಶಾಸ್ತ್ರದವ್ರ ಹತ್ರ ಹೋಗಲ್ಲ ಅಂತ ಹೇಗೆ ನಂಬೋದು? ಗಿಳಿಶಾಸ್ತ್ರ ಗೊತ್ತಲ್ವ ನಿಮಗೆ? ಈ ರಸ್ತೆಗಳ ಪಕ್ಕ ನಿಂತಿರ್ತಾರೆ, ಒಂದು ಗಿಳಿ ಇಟ್ಕೊಬಿಟ್ಟು ಅದರಲ್ಲಿ ಒಂದು 10 ಕವರ್ ಇಟ್ಟಿರುತ್ತೆ. ಅದನ್ನ ಯಾರೋ ನನ್ನ ಮೂರ್ಖರು ಹೋಗ್ತಾರೆ, ಹೋದ ತಕ್ಷಣ ಒಂದು ದುಡ್ಡು ಕೊಟ್ಟರೆ ಆ ಗಿಳಿ ಹತ್ರ ತೆಗಿಯಯ್ಯ ಒಂದು ಕಾರ್ಡು ಅನ್ನತ್ತೆ. ಆ ಗಿಳಿ ಒಂದು ಕಾರ್ಡ್ ತೆಗಿಯುತ್ತೆ, ಆ ಕಾರ್ಡಲ್ಲಿ ಇರೋದು ಗಿಳಿ ಶಾಸ್ತ್ರ. ಮರದ ಕೆಳಗೆ ನಿಂತ್ಕೊಳ್ಳೋ ಶಾಸ್ತ್ರ ಹೇಳೋದು. ಚಾನಲ್ಗಳಿಗೆ ಬಂದು ಜ್ಯೋತಿಷ್ಯ ಹೊಡೆದು ತಮ್ಮ ಬದುಕು ಚೆನ್ನಾಗಿ ಮಾಡ್ಕೊಂಡು ನಂಬರ್ ಬದುಕು ಹಾಳು ಮಾಡಿ ಹಕ್ಲಚ್ಬಿಡೋದು. ಭಾಳಷ್ಟು ಜ್ಯೋತಿಷಿಗಳು ನೋಡಿದ್ದೀನಿ ನಾನು. ಚಾನಲ್ಗಳಿಗೆ ಬರೋಕ್ಕಿಂತ ಮೊದಲು ಹೆಚ್ಚು ಬಡವರು ಇದು ಆಗಿರ್ತಾರೆ. ಒಂದು ಚಾನಲ್ ಬಂದು ಜ್ಯೋತಿಷ್ಯ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಮನೆ ಮೇಲೆ ಮನೆ ಕಟ್ಬಿಟ್ಟು ಆಶ್ರಮ ಮಾಡಿ ಇದ್ಕಿದ್ದಾಗ ಅವ್ರಿಗೆ ಬಿರುದುಗಳು. ಒಬ್ರಿಗೆ ಜಗದ್ಗುರು ಅಂತನೋ, ಇನ್ನೊಬ್ರಿಗೆ ಇನ್ನೊಂದು ಅಂತನೋ, ಜ್ಯೋತಿಷ್ಯ ಮಾರ್ತಾಂಡ ಅಂತನೋ, ಇನ್ನೊಂದನೋ ಅವರವರೇ ಹಾಕ್ಕೊಬಿಟ್ಟು ಏನೇನೋ ಮಾಡ್ಕೊಬಿಟ್ಟು ಅಲ್ಟಿಮೇಟ್ಲಿ ವಾಟ್ ದೇ ಡು. ಜ್ಯೋತಿಷ್ಯ ಅನ್ನುವುದು ಏನಿದೆ ಅದು ವಿಜ್ಞಾನವೇ ಅಲ್ವೇ? ಹೌದು ಇನ್ನೊಂದು ಪ್ರಶ್ನೆ. ಆದರೆ ನಾಡಿನ ಮುಖ್ಯಮಂತ್ರಿಗಳು ನೀವು ಏನು ಒಂದು ಕಾನೂನು, ಮೂಢನಂಬಿಕೆಯ ನಿಷೇಧ ಕಾನೂನನ್ನು ತಂದವರು, ರಾಹುಕಾಲ ನೋಡಿ ನೀವು ಬಜೆಟನ್ನು ಮಂಡಿಸ್ತೀರಿ ಅಂತಾದರೆ ಅದಕ್ಕೂ ಕೂಡ ಮನೆಯವರು ಕಾರಣ ಮತ್ತು ಅಧಿಕಾರಿಗಳ ಕಾರಣ ಕೊಡ್ತೀರಿ ಅಂತಾದರೆ ನಿಮ್ಮ ನಿಲುಮೆಯಲ್ಲಿ ಬದಲಾಗಿದೆ ಅಂತ ಅರ್ಥ ಅಲ್ವಾ? ಈ ಬದಲಾವಣೆ ಕಾರಣ ಏನು? ನಿಮ್ಮ ನಂಬಿಕೆ ನಿಜವಾಗಿ ನೀವು ಮೂಢನಂಬಿಕೆ ವಿರೋಧಿಗಳ ಹೌದಾ ಅಲ್ವಾ? ಈ ಪ್ರಶ್ನೆಗೆ ಸಿದ್ದರಾಮಯ್ಯನವರೇ ಉತ್ತರ ಕೊಡ್ತಾರೆ.